ಈ ಸರ್ಕಾರ ಈ ಕಮಿಷನ್ ದಂಧೆಗೋಸ್ಕರ ಇಡೀ ರಾಜ್ಯವನ್ನು ಕತ್ತಲೆಗೆ ದೂಡ್ತಾ ಇದೆ. ಅವರ MLAಗಳೇ ಹೇಳಿರೋವಂಥದ್ದು. ಮೊನ್ನೆನೂ ಯಾರೋ ಹೇಳ್ದ ಇಟ್ನಾಳ್ ಕೊಪ್ಪಳ ಇಟ್ನಾಳ್ ಹೇಳಿದ್ರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ಅದನ್ನೇ ಓಟ್ ಹಾಕಕ್ಕೆ ಮುಂಚೆ ಕೇಳಬೇಕಾಯ್ತಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ ಕೇಳಬೇಕಾಯ್ತಲ್ಲ. ಅವಾಗ ಯಾಕೆ ಕೇಳಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ? ನಾವು ಮೋಸ ಮಾಡ್ತೀರಿ, ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ. ಇಲ್ಲ, ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆವಾಗ ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತಂದರು. ಈಗ ಮಲ್ಲಿಕಾರ್ಜುನ್ ಖರ್ಗೆನೇ ಬಹಿರಂಗ ಹೇಳಿದ್ದಾರೆ, ಹಿಂಗೆ ಮಾಡಿ ಪಾಪಾರ್ ಮಾಡಿಬಿಡ್ತೀರಾ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅವರ ಕಾಂಗ್ರೆಸ್ ಮೀಟಿಂಗಲ್ಲಿ ಮಾತಾಡ್ತಾ ಇರೋದು ನೀವೇ ತೋರಿಸಿದ್ದೀರ. ಅವರು ಅನ್ಅಫಿಷಿಯಲಾಗಿ ಮಾತಾಡಿರೋದನ್ನ ನೀವೇ ಹಾಕಿ ತೋರಿಸಿದ್ದೀರ. ಆಮೇಲೆ CM ಆರ್ಥಿಕ ಸಲಹೆಗಾರರು ರಾಯರೆಡ್ಡಿಯವರು ಹೇಳಿರೋದು ಕೂಡ ನೀವು ನೋಡ್ತಾ ಇದ್ದೀರಾ. ರಾಜು ಕಾಗೆ ಅಂತೂ ದಿನನಿತ್ಯ ಕೂಗ್ತಾನೆ ಅವರೇ. ಕಾಗೆ ಅಂತೂ ರಾಜು ಕಾಗೆ ಅಂತೂ ದಿನನಿತ್ಯ ಕೂಗ್ತಾನೆ ಅವರೇ. ಗವಿಯಪ್ಪ ಅವರು ಆಯಿತು. ಆಲ್ಮೋಸ್ಟ್ ಆಲ್ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕೂಡ ಒಂದಲ್ಲ ಒಂದು ಸರಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿದ್ದಾರೆ. ನನಗೆ ಅನಿಸೋ ಪ್ರಕಾರ ಅಭಿವೃದ್ಧಿ ಕುಂಠಿತ 100% ಆಗಿದೆ ಅವ್ರದ್ದು. ಆದರೆ ಕಾಂಗ್ರೆಸ್ ಅವರ ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇದೆ. ಈಗ ಅವ್ರದ್ದು ಅಭಿವೃದ್ಧಿ ನಿಂತಿಲ್ಲ. 40% ಇದ್ದಿದ್ದನ್ನ 60%ಗೆ ಏರಿಕೆ ಮಾಡ್ಕೊಂಡಿದ್ದಾರೆ ಕಮಿಷನ್ನ. ಈಗ ಕೇಂದ್ರ ಸಚಿವರು ಹೇಳಿದ್ದಾರೆ, ಕುಮಾರಸ್ವಾಮಿಯವರು. ಈಗ ಅದನ್ನೇ ಇನ್ನಷ್ಟು ಜಾಸ್ತಿ ಮಾಡ್ಕೊಳಕ್ಕೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಯಾಕೆ ಈ ಬೆಲೆ ಏರಿಕೆ ಆದಮೇಲೆ ಇದ್ರದ್ದಾಗಿದೆಯಲ್ಲ, ಟ್ರಾನ್ಸ್ಪೋರ್ಟ್ದು ಏರಿಕೆ ಆಯಿತು, ಆಲ್ಕೋಹಾಲು, ಹಾಲು, ಏನೇನಿದೆ ಎಲ್ಲ ಏರಿಕೆ ಆದಮೇಲೆ ನಮ್ಮದು ಏರಿಕೆ ಆಗಬೇಕು ಅಂತೇಳಿ ಇನ್ನೊಂದು 5% ಎಕ್ಸ್ಟ್ರಾ ಮಾಡ್ಕೊಳಕ್ಕೂ ಹೋಗ್ತಾ ಇದ್ದಾರೆ. ಒಟ್ಟಾರೆ ರಾಜ್ಯ ದಿವಾಳಿ ಆದರೂ ಕೂಡ ಕಾಂಗ್ರೆಸ್ ಅವರ ಲೂಟಿ, ಈ 60% ಕಮಿಷನ್ ಲೂಟಿಯಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ಕಾಂಟ್ರಾಕ್ಟ್ಗಳು ಮೊನ್ನೆ ಗುಲ್ಬರ್ಗಾದಲ್ಲೂ ಆಯಿತು. ಅಧಿಕಾರಿಗಳ ನಿಷ್ಠಾವಂತ ಅಧಿಕಾರಿಗಳ ಆತ್ಮಹತ್ಯೆಗಳು ಮಾಡ್ತಾ ಇದ್ದಾರೆ. ಸರಣಿ ರೀತಿ ಆತ್ಮಹತ್ಯೆ ಆಗ್ತಾ ಇದೆ. ಈಗ ಕಾಂಟ್ರಾಕ್ಟ್ಗಳ ಸರದಿ ಬಂದಿದೆ ಆತ್ಮಹತ್ಯೆ. ಈಗ ಆತ್ಮಹತ್ಯೆಗೆ ಅರ್ಜಿ ಹಾಕ್ಕೊಳೋ ಅಂಥ ಕಾಲ ಬಂದುಬಿಟ್ಟಿದೆ. ಎಂಥ ಕಾಲ ಬಂದಿದೆ ಅಂತ ಹೇಳಿದ್ರೆ, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅರ್ಜಿನ ಗವರ್ನರ್ಗೆ ಹಾಕುವಂಥ ಕಾಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿದೆ. ನೆನ್ನೆ ನೋಡಿದೆ ನಾನು, ಸಿದ್ದರಾಮಯ್ಯನವರು ದಾಖಲೆ ಇದೆಯೇನ್ರಿ 60%ಗೆ ದಾಖಲೆ ಇದೆಯಾ ಅಂತ ನಾನು ಹೇಳಿದ್ದೀನಿ. ಈಗ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು. ನೀವು ದಾಖಲೆ ಪೋಸ್ಟರ್ ಅಂಟಿಸೋವಾಗ ನೀವ್ಯಾಕೆ ದಾಖಲೆ ಬಿಡುಗಡೆ ಮಾಡಿದ್ರ? ಯಾವ ದಾಖಲೆ ಬಿಡುಗಡೆ ಮಾಡಿದ್ರಿ ತೋರಿಸಿ ನೀವು. ಅವತ್ತು ಕಾಂಟ್ರಾಕ್ಟರ್ ಹೇಳಿರೋದನ್ನ ಹೇಳಿದ್ರಿ, ಇವತ್ತು ಕಾಂಟ್ರಾಕ್ಟರ್ ನೆನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದಾರಲ್ಲ. 40% ಕಾಲ ಹೋಗಿ ಭಾಳ ದಿನಗಳಾಗೋಯ್ತು ಅಂತ ಹೇಳಿದರು. ನೀವು ಅಲಿಗೇಷನ್ ಮಾಡೋವಾಗ ದಾಖಲೆಗಳು ಬೇಕಾಗಿಲ್ಲ. BJP ಅಲಿಗೇಷನ್ ಮಾಡಿದ್ರೆ ದಾಖಲೆಗಳು ಕೊಡಬೇಕು. ಇದ್ಯಾವ ನ್ಯಾಯ ಅಪ್ಪ ಸಿದ್ದರಾಮಣ್ಣ? ಇದ್ಯಾವ ನ್ಯಾಯ ಇದು? ಇದು ಪಕ್ಕಾ 60% ಸರ್ಕಾರ, ಇದು 60% ಲೂಟಿಯ ಸರ್ಕಾರ. ಇದು ಡೌಟೇ ಇಲ್ಲ. ಕುಮಾರಸ್ವಾಮಿ ಏನು ಹೇಳಿದ್ದಾರೆ ಅದನ್ನು ನಾನು ಸಮರ್ಥನೆ ಮಾಡ್ತೀನಿ. ಏನೋ ಕೇಳಿದ್ರೆ ಕೇಳಿ ಮಾತಾಡ್ತೀರಾ? ಇಲ್ಲ, ನಮ್ದೇನಿಲ್ಲ, ಅಷ್ಟೇ ಅಲ್ಲ ಹೇಳ್ತಾರೆ, ಇವ್ರು ಬರ್ತಾರಲ್ಲ ಬೇಡ, ಅವರು ಮಾತಾಡಲಿ. ಅದೇನು ಗೊತ್ತಿಲ್ಲ, ಅದನ್ನು ಚೆಕ್ ಮಾಡಿ ಹೇಳ್ತೀನಿ. ಅದನ್ನು ಅಲ್ಲ, ಅದು ಯಾರೋ ಒಬ್ಬರು ಬೆದರಿಕೆ ಹಾಕಿದ್ದಾರೆ ಅಂತ. ಅದು ಅದನ್ನು ನಾನು ಕಲಬುರಗಿಯಲ್ಲೇ ನಾನು ನಾರಾಯಣ ಸ್ವಾಮಿಯವರು ಹೇಳಿದಿರಿ. ಸೇಫ್ಟಿ ದೃಷ್ಟಿಯಿಂದ ಕಲಬುರಗಿಯಲ್ಲಿ ಸೇಫ್ಟಿ ದೃಷ್ಟಿಯಿಂದ ಯಾರನ್ನ ಬಂಧನ ಮಾಡಬೇಕಾಯಿತು, ಯಾರು ಆ ಕಾಂಟ್ರಾಕ್ಟರ್ ಆತ್ಮಹತ್ಯೆಗೆ ಬಂಧನ ಮಾಡಬೇಕಾಯಿತು, ಅವನ ಹಿಂದೆ ರೌಡಿ ಶೀಟ್ರಿದ್ದ. ಆ ರೌಡಿ ಶೀಟ್ರನ್ನ ತೆಗೆಸಿದವ್ರು ಯಾರು? ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಕಾಂಗ್ರೆಸ್ ಅವರೇ ತಾನೇ ತೆಗೆಸಿರೋದು. ನನಗನ್ಸುತ್ತೆ ಸೇಫ್ಟಿ ದೃಷ್ಟಿಯಿಂದ ಯಾರನ್ನ ಬಂಧನ ಮಾಡಬೇಕಾಯ್ತಲ್ಲ 5-6 ಜನ,
ಆ ಸೇಫ್ಟಿ ದೃಷ್ಟಿಯಿಂದ ಅವ್ರನ್ನೆಲ್ಲರನ್ನೂ ಮೋಸ್ಟ್ಲಿ ಕಬ್ಬಿನ ಗದ್ದೆಗಳಲ್ಲಿ ಇಟ್ಟಿದ್ದಾರೆ. ಮೋಸ್ಟ್ಲಿ ಕಬ್ಬಿನ ಗದ್ದೆಗಳು ಕುಯ್ಕೊಂಡ ಮೇಲೆ, ಕಬ್ಬು ಕುಯ್ದ ಮೇಲೆ ಅವ್ರನ್ನೆಲ್ಲ ಕರ್ಕೊಂಬರ್ತಾರೆ. ಅಲ್ಲ, ಕಬ್ಬಿನ ಗದ್ದೆ ರಕ್ಷಣೆ ಈಗ ಸರ್ಕಾರ ಪೊಲೀಸ್ ಕಮಿಷನರ್ ಹೇಳಿರೋದು, ಬೆಳಗಾವಿಯ ಪೊಲೀಸ್ ಕಮಿಷನರ್ ಹೇಳಿರುವಂಥದ್ದು ಸೇಫ್ಟಿ ದೃಷ್ಟಿಯಿಂದ ಕಬ್ಬಿನ ಗದ್ದೆಗಳು ಸೂಕ್ತ ಅಂತ ಕಮಿಷನರ್ ಹೇಳಿರೋದು, ನಾನಲ್ಲ. ಈ ಸರ್ಕಾರದ ಪೊಲೀಸ್ ಕಮಿಷನರ್ ಬೆಳಗಾವಿಯಲ್ಲಿ ಹೇಳಿದ್ದಾರೆ ಕಬ್ಬಿನ ಗದ್ದೆಗಳು. ಅದಕ್ಕೆ ಈ ಕೇಸಲ್ಲೂ ಮೋಸ್ಟ್ಲಿ ಕಬ್ಬಿನ ಗದ್ದೆಗಳಲ್ಲಿ ಇಟ್ಕೊಂಡಿರ್ಬೇಕು ಸೇಫ್ಟಿ. ಅದೆಲ್ಲ ಎಲ್ಲ ಕೂಲ್ ಆದಮೇಲೆ ಅವ್ರನ್ನ ಕರ್ಕೊಂಬರ್ತಾರೆ ಅಲ್ಲಿ. ಅಲ್ಲ, ಸಿ ಟಿ ರವಿ ಆಗಿದ್ರೆ 1 ಅವರಲ್ಲಿ ಬಂಧಿಸ್ತಾರೆ ರೀ. ಬಿ ಜೆ ಪಿ ಆದರೆ 1 ಅವರು, ಕಾಂಗ್ರೆಸ್ ಆದರೆ ನೋ ಲಿಮಿಟ್. ಅವ್ರಿಗೆ ಸ್ಕೈ ಇಸ್ ದ ಲಿಮಿಟ್. ಆರೋಪ ರಾಜು, ಅವನ ಹೆಸರೇನು, ಕಪ್ನೂರ್ ತೆಗೆಸಿದ್ದಾರೆ ಅವನ ಮೇಲೆ ಇದನ್ನು. ಓಕೆ, ಈ ಸರ್ಕಾರ ಈ ಕಮಿಷನ್ ದಂಧೆಗೋಸ್ಕರ ಇಡೀ ರಾಜ್ಯವನ್ನು ಕತ್ತಲೆಗೆ ದೂಡ್ತಾ ಇದೆ. ಅವರ MLAಗಳೇ ಹೇಳಿರೋವಂಥದ್ದು. ಮೊನ್ನೆನೂ ಯಾರೋ ಹೇಳ್ದ, ಇಟ್ನಾಳ್ ಕೊಪ್ಪಳ ಇಟ್ನಾಳ್ ಹೇಳಿದ್ರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ಅದನ್ನೇ ಓಟ್ ಹಾಕಕ್ಕೆ ಮುಂಚೆ ಕೇಳಬೇಕಾಯ್ತಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ ಕೇಳಬೇಕಾಯ್ತಲ್ಲ. ಅವಾಗ ಯಾಕೆ ಕೇಳಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ? ನಾವು ಮೋಸ ಮಾಡ್ತೀರಿ, ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ. ಇಲ್ಲ, ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆವಾಗ ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತಂದರು. ಈಗ ಮಲ್ಲಿಕಾರ್ಜುನ್ ಖರ್ಗೆನೇ ಬಹಿರಂಗ ಹೇಳಿದ್ದಾರೆ, ಹಿಂಗೆ ಮಾಡಿ ಪಾಪಾರ್ ಮಾಡಿಬಿಡ್ತೀರಾ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅವರ ಕಾಂಗ್ರೆಸ್ ಮೀಟಿಂಗಲ್ಲಿ ಮಾತಾಡ್ತಾ ಇರೋದು ನೀವೇ ತೋರಿಸಿದ್ದೀರ. ಅವರು ಅನ್ಅಫಿಷಿಯಲಾಗಿ ಮಾತಾಡಿರೋದನ್ನ ನೀವೇ ಹಾಕಿ ತೋರಿಸಿದ್ದೀರ. ಆಮೇಲೆ CM ಆರ್ಥಿಕ ಸಲಹೆಗಾರರು ರಾಯರೆಡ್ಡಿಯವರು ಹೇಳಿರೋದು ಕೂಡ ನೀವು ನೋಡ್ತಾ ಇದ್ದೀರಾ. ರಾಜು ಕಾಗೆ ಅಂತೂ ದಿನನಿತ್ಯ ಕೂಗ್ತಾನೆ ಅವರೇ. ಕಾಗೆ ಅಂತೂ, ರಾಜು ಕಾಗೆ ಅಂತೂ ದಿನನಿತ್ಯ ಕೂಗ್ತಾನೆ ಅವರೇ. ಗವಿಯಪ್ಪ ಅವರು ಆಯಿತು. ಆಲ್ಮೋಸ್ಟ್ ಆಲ್ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕೂಡ ಒಂದಲ್ಲ ಒಂದು ಸರಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿದ್ದಾರೆ. ನನಗೆ ಅನಿಸೋ ಪ್ರಕಾರ ಅಭಿವೃದ್ಧಿ ಕುಂಠಿತ 100ಕ್ಕೆ 100% ಆಗಿದೆ ಅವ್ರದ್ದು. ಆದರೆ ಕಾಂಗ್ರೆಸ್ ಅವರ ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇದೆ. ಈಗ ಅವ್ರದ್ದು ಅಭಿವೃದ್ಧಿ ನಿಂತಿಲ್ಲ. 40% ಇದ್ದಿದ್ದನ್ನ 60%ಗೆ ಏರಿಕೆ ಮಾಡ್ಕೊಂಡಿದ್ದಾರೆ ಕಮಿಷನ್ನ. ಈಗ ಕೇಂದ್ರ ಸಚಿವರು ಹೇಳಿದ್ದಾರೆ, ಕುಮಾರಸ್ವಾಮಿಯವರು. ಈಗ ಅದನ್ನೇ ಇನ್ನಷ್ಟು ಜಾಸ್ತಿ ಮಾಡ್ಕೊಳಕ್ಕೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಯಾಕೆ ಈ ಬೆಲೆ ಏರಿಕೆ ಆದಮೇಲೆ ಇದ್ರದ್ದಾಗಿದೆಯಲ್ಲ, ಟ್ರಾನ್ಸ್ಪೋರ್ಟ್ದು ಏರಿಕೆ ಆಯಿತು, ಆಲ್ಕೋಹಾಲು, ಹಾಲು, ಏನೇನಿದೆ ಎಲ್ಲ ಏರಿಕೆ ಆದಮೇಲೆ ನಮ್ಮದು ಏರಿಕೆ ಆಗಬೇಕು ಅಂತೇಳಿ ಇನ್ನೊಂದು 5% ಎಕ್ಸ್ಟ್ರಾ ಮಾಡ್ಕೊಳಕ್ಕೂ ಹೋಗ್ತಾ ಇದ್ದಾರೆ. ಒಟ್ಟಾರೆ ರಾಜ್ಯ ದಿವಾಳಿ ಆದರೂ ಕೂಡ ಕಾಂಗ್ರೆಸ್ ಅವರ ಲೂಟಿ, ಈ 60% ಕಮಿಷನ್ ಲೂಟಿಯಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ಕಾಂಟ್ರಾಕ್ಟ್ಗಳು ಮೊನ್ನೆ ಗುಲ್ಬರ್ಗಾದಲ್ಲೂ ಆಯಿತು. ಅಧಿಕಾರಿಗಳ, ನಿಷ್ಠಾವಂತ ಅಧಿಕಾರಿಗಳ ಆತ್ಮಹತ್ಯೆಗಳು ಮಾಡ್ತಾ ಇದ್ದಾರೆ. ಸರಣಿ ರೀತಿ ಆತ್ಮಹತ್ಯೆ ಆಗ್ತಾ ಇದೆ. ಈಗ ಕಾಂಟ್ರಾಕ್ಟರ್ಗಳ ಸರದಿ ಬಂದಿದೆ ಆತ್ಮಹತ್ಯೆ. ಈಗ ಆತ್ಮಹತ್ಯೆಗೆ ಅರ್ಜಿ ಹಾಕ್ಕೊಳೋ ಅಂಥ ಕಾಲ ಬಂದುಬಿಟ್ಟಿದೆ. ಎಂಥ ಕಾಲ ಬಂದಿದೆ ಅಂತ ಹೇಳಿದ್ರೆ, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅರ್ಜಿನ ಗವರ್ನರ್ಗೆ ಹಾಕುವಂಥ ಕಾಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿದೆ. ನೆನ್ನೆ ನೋಡಿದೆ ನಾನು, ಸಿದ್ದರಾಮಯ್ಯನವರು ದಾಖಲೆ ಇದೆಯೇನ್ರಿ 60%ಗೆ ದಾಖಲೆ ಇದೆಯಾ ಅಂತ ನಾನು ಹೇಳಿದ್ದೀನಿ. ಈಗ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು. ನೀವು ದಾಖಲೆ ಪೋಸ್ಟರ್ ಅಂಟಿಸೋವಾಗ ನೀವ್ಯಾಕೆ ದಾಖಲೆ ಬಿಡುಗಡೆ ಮಾಡಿದ್ರ? ಯಾವ ದಾಖಲೆ ಬಿಡುಗಡೆ ಮಾಡಿದ್ರಿ ತೋರಿಸಿ ನೀವು. ಅವತ್ತು ಕಾಂಟ್ರಾಕ್ಟರ್ ಹೇಳಿರೋದನ್ನ ಹೇಳಿದ್ರಿ, ಇವತ್ತು ಕಾಂಟ್ರಾಕ್ಟರ್ ನೆನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದಾರಲ್ಲ. 40% ಕಾಲ ಹೋಗಿ ಭಾಳ ದಿನಗಳಾಗೋಯ್ತು ಅಂತ ಹೇಳಿದರು. ನೀವು ಅಲಿಗೇಷನ್ ಮಾಡೋವಾಗ ದಾಖಲೆಗಳು ಬೇಕಾಗಿಲ್ಲ, BJP ಅಲಿಗೇಷನ್ ಮಾಡಿದ್ರೆ ದಾಖಲೆಗಳು ಕೊಡಬೇಕು. ಇದ್ಯಾವ ನ್ಯಾಯ ಅಪ್ಪ ಸಿದ್ದರಾಮಣ್ಣ? ಇದ್ಯಾವ ನ್ಯಾಯ ಇದು? ಇದು ಪಕ್ಕಾ 60% ಸರ್ಕಾರ, ಇದು 60% ಲೂಟಿಯ ಸರ್ಕಾರ. ಇದು ಡೌಟೇ ಇಲ್ಲ. ಕುಮಾರಸ್ವಾಮಿ ಏನು ಹೇಳಿದ್ದಾರೆ ಅದನ್ನು ನಾನು ಸಮರ್ಥನೆ ಮಾಡ್ತೀನಿ.
ಏನೋ ಕೇಳಿದ್ರೆ ಕೇಳಿ ಮಾತಾಡ್ತೀರಾ? ಇಲ್ಲ ಇಲ್ಲ, ನಮ್ದೇನಿಲ್ಲ, ಅಷ್ಟೇ ಅಲ್ಲ ಹೇಳ್ತಾರೆ ಇವ್ರು ಬರ್ತಾರಲ್ಲ ಬೇಡ ಅವರು ಮಾತಾಡಲಿ, ಅದೇನು ಗೊತ್ತಿಲ್ಲ, ಅದನ್ನು ಚೆಕ್ ಮಾಡಿ ಹೇಳ್ತೀನಿ. ಅದನ್ನು ಅಲ್ಲ ಅದು ಯಾರೋ ಒಬ್ಬರು ಬೆದರಿಕೆ ಹಾಕಿದ್ದಾರೆ ಅಂತ ಅದು ಅದನ್ನು ನಾನು ಕಲಬುರಗಿಯಲ್ಲೇ ನಾನು ನಾರಾಯಣ ಸ್ವಾಮಿಯವರು ಹೇಳಿದಿರಿ. ಸೇಫ್ಟಿ ದೃಷ್ಟಿಯಿಂದ ಕಲಬುರಗಿಯಲ್ಲಿ ಸೇಫ್ಟಿ ದೃಷ್ಟಿಯಿಂದ ಯಾರನ್ನ ಬಂಧನ ಮಾಡಬೇಕಾಯಿತು, ಯಾರು ಆ ಕಾಂಟ್ರಾಕ್ಟರ್ ಆತ್ಮಹತ್ಯೆಗೆ ಬಂಧನ ಮಾಡಬೇಕಾಯಿತು, ಅವನ ಹಿಂದೆ ರೌಡಿ ಶೀಟ್ರಿದ್ದ. ಆ ರೌಡಿ ಶೀಟ್ರನ್ನ ತೆಗೆಸಿದವ್ರು ಯಾರು? ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಅವರೇ ತಾನೇ ತೆಗೆಸಿರೋದು. ನನಗನ್ಸುತ್ತೆ ಸೇಫ್ಟಿ ದೃಷ್ಟಿಯಿಂದ ಯಾರನ್ನ ಬಂಧನ ಮಾಡಬೇಕಾಯ್ತಲ್ಲ 5-6 ಜನ, ಆ ಸೇಫ್ಟಿ ದೃಷ್ಟಿಯಿಂದ ಅವ್ರನ್ನೆಲ್ಲರನ್ನೂ ಮೋಸ್ಟ್ಲಿ ಕಬ್ಬಿನ ಗದ್ದೆಗಳಲ್ಲಿ ಇಟ್ಟಿದ್ದಾರೆ. ಮೋಸ್ಟ್ಲಿ ಕಬ್ಬಿನ ಗದ್ದೆಗಳು ಕುಯ್ಕೊಂಡ ಮೇಲೆ, ಕಬ್ಬು ಕುಯ್ದ ಮೇಲೆ ಅವ್ರನ್ನೆಲ್ಲ ಕರ್ಕೊಂಬರ್ತಾರೆ. ಅಲ್ಲ, ಕಬ್ಬಿನ ಗದ್ದೆ ರಕ್ಷಣೆ ಈಗ ಸರ್ಕಾರ ಪೊಲೀಸ್ ಕಮಿಷನರ್ ಹೇಳಿರೋದು, ಬೆಳಗಾವಿಯ ಪೊಲೀಸ್ ಕಮಿಷನರ್ ಹೇಳಿರುವಂಥದ್ದು ಸೇಫ್ಟಿ ದೃಷ್ಟಿಯಿಂದ ಕಬ್ಬಿನ ಗದ್ದೆಗಳು ಸೂಕ್ತ ಅಂತ ಕಮಿಷನರ್ ಹೇಳಿರೋದು, ನಾನಲ್ಲ. ಈ ಸರ್ಕಾರದ ಪೊಲೀಸ್ ಕಮಿಷನರ್ ಬೆಳಗಾವಿಯಲ್ಲಿ ಹೇಳಿದ್ದಾರೆ ಕಬ್ಬಿನ ಗದ್ದೆಗಳು. ಅದಕ್ಕೆ ಈ ಕೇಸಲ್ಲೂ ಮೋಸ್ಟ್ಲಿ ಕಬ್ಬಿನ ಗದ್ದೆಗಳಲ್ಲಿ ಇಟ್ಕೊಂಡಿರ್ಬೇಕು ಸೇಫ್ಟಿ. ಅದೆಲ್ಲ ಎಲ್ಲ ಕೂಲ್ ಆದಮೇಲೆ ಅವ್ರನ್ನ ಕರ್ಕೊಂಬರ್ತಾರೆ ಅಲ್ಲಿ. ಅಲ್ಲ, ಸಿ ಟಿ ರವಿ ಆಗಿದ್ರೆ 1 ಅವರಲ್ಲಿ ಬಂಧಿಸ್ತಾರೆ ರೀ. ಬಿ ಜೆ ಪಿ ಆದರೆ 1 ಅವರು, ಕಾಂಗ್ರೆಸ್ ಆದರೆ ನೋ ಲಿಮಿಟ್. ಅವ್ರಿಗೆ ಸ್ಕೈ ಇಸ್ ದ ಲಿಮಿಟ್. ಆರೋಪ ರಾಜು, ಅವನ ಹೆಸರೇನು ಕಪ್ನೂರ್ ತೆಗ್ಸಿದ್ದಾರೆ ಅವನ ಮೇಲೆ ಇದನ್ನು.